ಡಾಕ್ಟರ್, ನರಸಿಂಹ ಹೇಗಿದ್ದಾನೆ? ತುಂಬ ಬ್ಲಡ್ ಹೋಗಿದೆ. ಅವ್ರಿಗೆ ಇಮಿಡಿಯೇಟ್ ಆಗಿ ಬ್ಲಡ್ ಕೊಡಬೇಕಾಗಿದೆ. ಅವ್ರದ್ದು AB ನೆಗೆಟಿವ್ ಬ್ಲಡ್ ಗ್ರೂಪ್. ಅದು ನಮ್ಮ ಹತ್ರ ಸ್ಟಾಕ್ ಇಲ್ಲ, ನೀವು ಬೇಗ ತರಿಸಿ. ಡಾಕ್ಟರ್, ನಂದು ಸೇಮ್ ಬ್ಲಡ್ ಗ್ರೂಪ್, ನಾನೇ ಕೊಡ್ತೀನಿ. ಸರಿ ಬನ್ನಿ. ಸಂಜನಾ, ನರಸಿಂಹ ಇಲ್ಲಮ್ಮ, ಏನಾಯ್ತು ಅವನಿಗೆ? ಟ್ರೀಟ್ಮೆಂಟ್ ನಡೀತಿದೆ ಅತ್ತ, ಹೊಟ್ಟೆಗೆ ಸ್ವಲ್ಪ ಏಟ್ ಆಗಿದೆ. ಅಯ್ಯೋ, ಯಾರಮ್ಮ ಆ ರೀತಿ ಮಾಡಿತ್ತು? ಅವನ ಮೇಲೆ ಏನಮ್ಮ ಅಂತ ದ್ವೇಷ ಅವ್ರಿಗೆ? ಡಾಕ್ಟರ್, ನಮ್ಮ ಮಗ ಹೇಗಿದ್ದಾನೆ? ನಮ್ಮ ನರಸಿಂಹನ ನಾವು ನೋಡ್ಬೋದಾ? ಟೈಮ್ ಕರೆಕ್ಟಾಗಿ ಕರ್ಕೊಂಬಂದು ಅಡ್ಮಿಟ್ ಮಾಡೋದ್ರಿಂದ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ. ಇಲ್ಲದೇ ಇದ್ರೆ ತುಂಬ ಕಷ್ಟ ಆಗ್ತಿತ್ತು. ಗಾಯ ತುಂಬ ಡೀಪಾಗಿ ಆಗಿದೆ. ಆದ್ರಿಂದ 2-3 ದಿನ ಅಬ್ಸರ್ವೇಷನ್ ಇರಬೇಕಾಗುತ್ತೆ. ಅದು ಪೊಲೀಸ್ ಟ್ರೈನಿಂಗ್ಗೆ ಹೋಗ್ತಾ ಇದ್ದ ನನ್ನ ಮಗ, ಅದಕ್ಕೇನು ತೊಂದರೆ ಆಗಲ್ವಾ? ಅದು ಈಗಲೇ ಹೇಳೋಕ್ಕಾಗಲ್ಲ. 1-2-3 ದಿನ ಹೋಗ್ಲಿ, ಆಮೇಲೆ ಹೇಳ್ತೀನಿ ನಾನು. ಡಾಕ್ಟರ್, ನರಸಿಂಹ ನೋಡ್ಬೋದಾ? ಹೋಗಿ ನೋಡಿ, ಬಟ್ ಅದಕ್ಕೆ ಮುಂಚೆ ಸ್ವಲ್ಪ ಬಿಲ್ ಪೇ ಮಾಡಿಬಿಡಿ. ಸರಿ, ನಾನೇ ಪೇ ಮಾಡ್ತೀನಿ. ಅತ್ತೆ ಮಾವ, ನಾನು ಬಿಲ್ ಪೇ ಮಾಡಿ ಬರ್ತೀನಿ, ನೀವು ಹೋಗಿರಿ. ಸರಿ, ಬನ್ನಿ. ನರಸಿಂಹ, ಏನೋ ಮಗನೇ ಇದಲ್ಲ, ಯಾರೋ ಹೀಗೆ ಮಾಡಿದ್ ನಿನ್ಗೆ? ಗೊತ್ತಿಲ್ಲಮ್ಮ, ಸಂಜಯನ ಕರ್ಕೊಂಡೋಗಿ ಎಕ್ಸಾಮ್ ಬರೆದು ಇಲ್ಲಿ ಬಂದು ಸೇರಿಸೋದು. ನರಸಿಂಹ, ಒಂದು ಕಂಪ್ಲೇಂಟ್ ಕೊಡು, ನಾನು ಅವ್ರ ಮೇಲೆ ಆ್ಯಕ್ಷನ್ ತಗೋತೇನೆ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲಪ್ಪ, ಏನಂತ ಕಂಪ್ಲೇಂಟ್ ಕೊಡೋದು? ಯಾರೋ ನಿನ್ನ ಏಳಿಗೆ ಸಹಿಸಕ್ಕಾಗದೇ ಇರೋರೇ ಇದನ್ನೆಲ್ಲ ಮಾಡಿರೋದು. ಇನ್ನು ನೋವಿದೆಯಪ್ಪ ನಿನ್ಗೆ? ಪರವಾಗಿಲ್ಲಮ್ಮ. ನರಸಿಂಹ, ಈಗ ಹೇಗಿದ್ಯಾ? ಪರವಾಗಿಲ್ಲ, ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್ ಅಮ್ಮ, ಸರಿಯಾದ ಸಮಯದಲ್ಲಿ ಬಂದು ನಮ್ಮ ನರಸಿಂಹನ ಕಾಪಾಡಿದ್ದಕ್ಕೆ. ಅದು ನನ್ನ ಕರ್ತವ್ಯ ಮಾವ. ನರಸಿಂಹಂಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರು ನಾನು ತಡ್ಕೊಳಕ್ ಆಗ್ತಿರ್ಲಿಲ್ಲ. ನರಸಿಂಹನ ಮೇಲೆ ಅಟ್ಯಾಕ್ ಮಾಡಿಸಿದ್ರು, ಅವಳೇ ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾಳೆ. ಸಾಲದು ಅಂತ ಅಲ್ಲೇ ಕೂತ್ಕೊಂಡು ಆರೈಕೆ ಮಾಡ್ತಿದ್ದಾಳೆ. ಇವ್ರದ್ದು ಯಾಕೋ ಅತಿ ಆಯಿತು. ನಾನೀಗ ಕೋಪ ಮಾಡ್ಕೊಂಬಾರ್ದು.